ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಜಿಗ್ಜಾಗ್ ಮಾಡೋದಕ್ಕೆ ಮಿಷಿನ್ನು, ಹಾಗೆ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಮಿಷಿನ್ನು, ಎರಡನ್ನೂ ಇಟ್ಕೊಳ್ಳೋದಕ್ಕೆ ಜಾಗ ಆಗಲ್ಲ ಮನೆಯಲ್ಲಿ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಹಾಗೆ ಹೊಸದಾಗಿ ಟೈಲರಿಂಗನ್ನು ಕಲಿಯೋ ಅಂಥವರು ಯಾವ ರೀತಿ ಮಿಷಿನನ್ನು ತಗೊಳ್ಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಮನೆಯಲ್ಲೇ ಇದ್ದು ಸ್ವಂತ ಉದ್ಯೋಗ ಹೇಗೆ ಮಾಡೋದು, ಬ್ಲೌಸನ್ನು ಸ್ಟಿಚ್ ಮಾಡ್ದೇ ಯಾವ ರೀತಿ ನಾವು ಟೈಲರಿಂಗ್ನಲ್ಲಿ ಹಣವನ್ನು ಗಳಿಸೋದು ಅನ್ನೋದನ್ನು ನಾನು ಕಳೆದ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೋಡಿ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ ಇರುವಂತಹ ವಿಡಿಯೋಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಮನೆಯಲ್ಲಿ ಜಾಗ ಇರೋದಿಲ್ಲ ಈ ರೀತಿ ಮಿಷಿನ್ಗಳನ್ನು ಇಟ್ಕೊಳ್ಳೋದಕ್ಕೆ, ಎರಡೆರಡು ಮಿಷಿನ್ಗಳನ್ನು ಇಟ್ಕೊಳ್ಳೋದಕ್ಕೆ. ಆಗ ನಾವು ಒಂದು ಒಳ್ಳೆ ಪ್ಲ್ಯಾನನ್ನು ಮಾಡಬೇಕು. ನಾನು ಈ ರೀತಿ ಒಂದೇ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಿಷಿನ್ ಇದೆ. ನಾನು ಫಾಲ್ ಹಾಕುವಾಗ ಫಸ್ಟು ಫಾಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಸಾರಿ ಎಲ್ಲ ಫಾಲ್ಗಳನ್ನ ಸ್ಟಿಚ್ ಮಾಡಿ ಇಟ್ಕೊಂಡು ಆನಂತರ ಜಿಗ್ಜಾಗ್ನ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡ್ಕೊಳ್ತೀನಿ ಅಂದರೆ, ನಾನು ಜಿಗ್ಜಾಗ್ ಮಾಡೋ ಟೈಮ್ನಲ್ಲಿ ಇದರ ಸ್ಟಿಚಿಂಗ್ ಮಾಡುವಂಥ ಈ ಹೆಡ್ಡನ್ನು ತೆಗೆದುಬಿಡ್ತೀನಿ. ಇದನ್ನು ತೆಗೆದು ಈ ಜಿಗ್ಜಾಗ್ ಮಿಷನ್ನ ಅಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಹಾಗಾಗಿ ನನಗೆ ಈ ಒಂದೇ ಒಂದು ಮಿಷಿನ್, ಈ ಟೇಬಲ್ನಲ್ಲೇ ನಾನು ಈ ಎರಡು ಮಿಷಿನನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದನ್ನು ವೆಯ್ಟ್ ಇರುತ್ತೆ, ಸ್ವಲ್ಪ ಎತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಜಾಗ ಇರೋದಿಲ್ವಲ್ವ. ಹಾಗಾಗಿ ನಾವು ಒಂದು ನಿಮಿಷ ತಾನೇ ಹಾಕ್ಬಿಡ್ಬೋದು. ಅದೇನು ಈಸಿಯಾಗಿ ತೆಗಿಬೋದು, ಈಸಿಯಾಗಿ ಇದನ್ನು ಹಾಕ್ಬೋದು. ನಮ್ಗೆ ಜಾಗನೂ ಸೇವ್ ಆಗುತ್ತೆ. ಇದನ್ನು ಎಲ್ಲಾದರೂ ಒಂದು ಮಂಚದ ಕೆಳಗಡೆನೋ ಇಲ್ಲ ಅಂದರೆ ಈ ರೀತಿ ಮಿಷಿನ್ ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲಿ ಎಲ್ಲಾದ್ರೂ ಇದನ್ನು ಮುಚ್ಚಿ ಇಟ್ಕೊಂಡ್ಬಿಟ್ರೆ ಆಯಿತು. ಈ ರೀತಿ ಪ್ಲ್ಯಾನ್ನ ನಾನು ಮಾಡ್ಕೊಂಡಿದ್ದೀನಿ. ಇದು ನಾನು ತುಂಬ ಒಂದು ವರ್ಷ ಮೇಲೆ ಆಯಿತು ನಾನು ಈ ರೀತಿ ಮಾಡ್ತಾ ಇರೋದು. ನನಗೆ ಯೂಸ್ ಆಗಿದೆ. ಹಾಗಾಗಿ ನಿಮ್ಮ ಎಲ್ಲರಿಗೂ ತಿಳಿಸ್ಬೇಕು ಅನ್ನಿಸ್ತು, ಇದನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಟೈಲರಿಂಗ್ನ ಕಲಿಯೋ ಅಂಥವ್ರು, ಸ್ವಲ್ಪ ನನಗೆ ಮಿಷಿನ್ ತುಳಿಯೋದಕ್ಕೆ ಬರುತ್ತೆ ಅನ್ನೋ ಅಂಥವ್ರು ಹೊಸದಾಗಿಯೇ ಮಿಷಿನ್ ತೊಗೊಂಡ್ರೂ ಪರವಾಗಿಲ್ಲ. ನಾನಿನ್ನೂ ಏನೋ ಒಂದಿನಾನು ಮಿಷಿನ್ ಮೇಲೆ ಕೂತಿಲ್ಲ, ಇದೇ ಮೊದಲನೇ ಸಾರಿ ಅನ್ನೋ ಅಂಥವ್ರು ಹೊಸ ಮಿಷಿನ್ ಅಂತೂ ಖಂಡಿತ ತೊಗೊಳ್ಬೇಡಿ. ಯಾಕೆಂದರೆ ಈ ಯೂಸ್ ಮಾಡೋದು ನಮಗೆ ಗೊತ್ತಿರಲ್ಲ ಅಲ್ವಾ. ರಫಾಗಿ ಯೂಸ್ ಮಾಡಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೂ ಮತ್ತೆ ಪದೇ ಪದೇ ಏನಾದರೂ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಹಾಗಾಗಿ ನಾವು ತಗೊಳ್ಳೋವಾಗ ಫಸ್ಟಾಗಿ ತೊಗೊಳ್ಳೋವಾಗ ಹಳೆ ಮಿಷಿನ್ಗಳನ್ನು ತೊಗೊಳ್ಳೋದು ಉತ್ತಮ. 1,500-2,000 ರೂಪಾಯಿ ಒಳಗಡೆ ನಮಗೆ ಮಿಷಿನ್ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ ಈ ಥರ ಮಿಷಿನ್ಗಳು. ಆ ಮಿಷಿನ್ನ ತೊಗೊಂಡು ಬಂದು ಅಭ್ಯಾಸ ಮಾಡ್ಕೊಳ್ಳಿ. ಬಟ್ಟೆಗಳು ಹೊಲಿಯೋದು ಚೆನ್ನಾಗಿ ಹೊಲಿಯೋಕ್ಕೆ ಬಂದಮೇಲೆ ಆಮೇಲೆ ಬಟ್ಟೆಗಳು ಬರ್ತಾ ಇರುತ್ತೆ ಅಲ್ವಾ. ಆಗ ನಾವು ದುಡ್ದಿದ್ದ ದುಡ್ಡಲ್ಲೇ ನಾವು ಒಂದು ಹೊಸ ಮಿಷಿನು, ಒಳ್ಳೆ ದೊಡ್ಡ ಮಿಷಿನ್ನ ತೊಗೊಳೋದು ನಮಗೂ ಕೂಡ ಖುಷಿ, ಹೆಮ್ಮೆ ಅನಿಸುತ್ತೆ ಅಲ್ವಾ. ಆ ರೀತಿ ಮಾಡಿ. ಮೊದಲೇ ಮಾತ್ರ ಹೊಸ ಮಿಷಿನ್ಗಳನ್ನು ಹೊಸದಾಗಿ ಕಲಿಯೋರು ತಗೊಳ್ಬೇಡಿ. ಹಳೆ ಮಿಷಿನಲ್ಲೇ ಪ್ರಾಕ್ಟೀಸ್ ಮಾಡಿ, ಹಳೆ ಮಿಷಿನಲ್ಲೇ ಮೊದಲು ಹೊಲಿರಿ, ಆ ನಂತರನೇ ನೀವು ತಗೊಳ್ಳಿ. ನಾನು ಹಾಗೇ ಮಾಡಿದ್ದು. ಇದನ್ನು ತೊಗೊಂಡು ನಾನು ಆಗಲೇ 16-17 ವರ್ಷ ಮೇಲೆ ಆಯಿತು. ನಾನು ಇದ್ರ ಬಗ್ಗೆ ಆಯಿಲ್ ಹಾಕೋದ್ರ ಬಗ್ಗೆನೂ ನಾನು ತಿಳಿಸಿದ್ದೀನಿ. ಕೆಲವೊಂದು ತುಂಬ ಟಿಪ್ಸ್ಗಳನ್ನು ನನ್ನ ಚಾನಲಲ್ಲಿ ತಿಳಿಸಿದ್ದೀನಿ ಟೈಲರಿಂಗ್ ಬಗ್ಗೆ. ಚೆಕ್ ಮಾಡಿ ಒಂದು ಸಾರಿ. ನಿಮಗೆಲ್ರಿಗೂ ಟೈಲರಿಂಗ್ ಕಲಿಯೋವಂಥವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಟೈಲರಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗಂತೂ ಕೆಲವೊಂದು ವಿಡಿಯೋಗಳು ತುಂಬ ಹೆಲ್ಪ್ ಆಗುತ್ತೆ. ಆ ವಿಡಿಯೋಗಳನ್ನೆಲ್ಲ ಚೆಕ್ ಮಾಡಿ. ಹಾಗೆ ಈ ಜಿಗ್ಜಾಗ್ ಮಿಷಿನ್ನು ಅಷ್ಟೇ, ಹಳೆ ಮಿಷಿನ್ಗಳೂ ಕೂಡ ಸಿಗುತ್ತೆ. ನಾನಾದರೆ ಹೊಸದನ್ನೇ, ನನಗೆ ಅಭ್ಯಾಸ ಇತ್ತು, ಹಾಗಾಗಿ ನಾನು ಹಳೆ ಮಿಷಿನ್ ಬೇಡ ಅಂದು ಹೊಸದನ್ನೇ ತೊಗೊಂಡಿದ್ದೀನಿ. ಇದೇ ರೀತಿ ನಾನು ಪ್ಲ್ಯಾನ್ ಮಾಡಿ ಈ ಎರಡನ್ನ ಹೆಡ್ಡನ್ನು ಚೇಂಜ್ ಮಾಡಿಕೊಂಡು ನಾನು ಜಿಗ್ಜಾಗ್ ಮಾಡುವಾಗ ಇದನ್ನು ಹಾಕ್ಕೊಳ್ತೀನಿ, ಫಾಲ್ ಹಾಕೋ ಟೈಮಲ್ಲಿ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡುವಾಗ್ಲೂ ಅದರಲ್ಲೇ ಇರುತ್ತೆ. ಜಾಗನೂ ಕೂಡ ನಮಗೆ ಸೇವ್ ಆಗುತ್ತೆ. ಟೈಲರಿಂಗ್ನಲ್ಲಿ ತುಂಬಾ ಲಾಭ ಇದೆ. ನಾವು ಮನಸ್ಸಿಟ್ಟು ಕಲಿತು ಮನಸ್ಸಿಟ್ಟು ಮಾಡಬೇಕು. ಮೊದಲು ಕಲಿಯುವಾಗ ಖಂಡಿತವಾಗ್ಲೂ ಬಟ್ಟೆಗಳು
ಹಾಳಾಗುತ್ತೆ. ಕೆಲವರು ಬ್ಲೌಸ್ಗಳು ಕೂಡ ಹಾಳಾಗುತ್ತೆ. ಅದು ಹಾಳಾಯಿತು ಅಂತ ಬಿಡಬಾರ್ದು. ನಾವು ಮಾಡ್ತಾನೇ ಇದ್ದರೆ ಅದು ನಮಗೇ ಗೊತ್ತಾಗ್ತಾ ಹೋಗುತ್ತೆ, ಯಾವ ತಪ್ಪು ಮಾಡ್ತಾಯಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವೇ ಅವಾಗ ಕಲ್ತ್ಕೊಂಡು ನಾವೇ ಚೆನ್ನಾಗಿ ಹೊಲಿತೀವಿ. ಅವಾಗ ನಮಗೇ ಖುಷಿನೂ ಕೂಡ ಸಿಗುತ್ತೆ. ಕಲಿತಾ ನಮಗೂ ಬಟ್ಟೆ ಹೊಲಿಯೋಕ್ಕೆ ಒಂದು ಖುಷಿನೂ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ಮಿಷಿನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.